ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ರೇಣುಗೌಡ. ಇದು ಟ್ಯೂಸ್ಡೇ ಬ್ಲಾಗು. ವೆಲ್ಕಮ್ ಟು ಮೈ ಚಾನಲ್. ಇವಾಗ ಮಾರ್ನಿಂಗ್ 6:30 ಆಗಿದೆ. ಹೇರ್ ವಾಶ್ ಮಾಡಬೇಕಿವತ್ತು. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ ಅಂತ ಆಯಿಲ್ ಹಾಕ್ಕೊತಾ ಇದ್ದೀನಿ. ನಾನು ಯಾವತ್ತೂ ಡ್ರೈ ಹೇರಲ್ಲಿ ವಾಶ್ ಮಾಡಲ್ಲ, ಯಾರು ಮಾಡಲೂಬಾರ್ದು. ಅದು ಹೇರ್ಗೆ ಒಳ್ಳೇದಲ್ಲ, ತುಂಬ ಫ್ರೀಝಿ ಆಗಿಬಿಡುತ್ತೆ ಡ್ರೈ ಹೇರಲ್ಲಿ ವಾಶ್ ಮಾಡಿದ್ರೆ. ನಾನು ಯೂಸ್ ಮಾಡ್ತಾರೆ ಆಯಿಲು ಪ್ಯೂರ್ ಕೊಕೊನಟ್ ಆಯಿಲು ಆ್ಯಂಡ್ ಕ್ಯಾಸ್ಟ್ರಾಲ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಕೊಕೊನಟ್ ಆಯಿಲ್ ಬಂದು ಅಮ್ಮ ಮನೆ ಕೊಟ್ಟು ಕಳಿಸ್ತಾರೆ. ಯಾವಾಗಲೂ ಅವ್ರು ಮಾಡಿಸ್ಕೊಂಬರ್ತಾರೆ. ನಮ್ಮ ಮನೆ ಕೊಬ್ಬರಿ ಎಲ್ಲ ಬೆಳೀತಾರಲ್ಲ, ಸೊ ಹಂಗೆ ಮಾಡಿಸ್ಕೊಂಬರ್ತಾರೆ. ಕ್ಯಾಸ್ಟ್ರಾಲ್ ಆಯಿಲು ಅಷ್ಟೇ, ನಾನು ನಾಗಮಂಗ್ಲಕ್ಕೆ ಹೋದಾಗ ಅಲ್ಲಿ ಪ್ಯೂರಾಗಿ ಸಿಗುತ್ತೆ, ಅಲ್ಲಿಂದ ತೊಗೊಂಬರ್ತೀನಿ. ವಾರಕ್ಕೆ 2 ಸಲ ಆದರೂ ಆಯಿಲ್ ಹಾಕ್ಕೊಂಡು ಏರ್ ವಾಶ್ ಮಾಡ್ಕೊತೀನಿ. ಯಾಕಂದರೆ ಕೂದಲು ಗ್ರೋತ್ ಆಗೋಲ್ಲ, ಇಲ್ಲಾಂದರೆ ಇದ್ದಂಗೆ ಇರುತ್ತೆ. ಇವಾಗಿನ ಫುಡ್ಡಿಗೆ ಇವಾಗಿನ ನೀರಿಗೆ ಏರ್ ಗ್ರೋತ್ ಆಗೋದು ಕಷ್ಟ. ಆಯಿಲ್ ತಣ್ಣಗಾಗೋಷ್ಟೊತ್ತಿಗೆ ಗ್ರೀನ್ ಟೀ ಕುಡಿದ್ಬಿಡೋಣ ಅಂತ ಗ್ರೀನ್ ಟೀನೂ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಬೇಗ ರೆಡಿಯಾಗಿ ಎಲ್ಲೋ ಹೋಗಬೇಕು, ಎಲ್ಲಿ ಏನು ಅಂತ ಮುಂದೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಈಗ ಆಯಿಲೆಲ್ಲ ಹಚ್ಕೊಂಡಾಯಿತು, ಗ್ರೀನ್ ಟೀನೂ ಕುಡ್ದಾಯಿತು. ಸರಿ ಎಂಬಿಟ್ಟು ಟಿಫನ್ ಮಾಡೋಣ ಅಂತ ಕಿಚನಿಗೆ ಬಂದೆ. ಇವತ್ತು ಟಿಫನ್ ಬಂದು ಬೀಟ್ರೋಟ್ ಪಲ್ಯ, ಚಪಾತಿ ಮಾಡ್ತಾಯಿದ್ದೀನಿ. ಬೀಟ್ರೋಟ್ ಪಲ್ಯಕ್ಕೆ ಏನೇನು ಬೇಕೋ ಎಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಬೇಗ ಬೇಗ ಆಗೋಗುತ್ತೆ. ಬೀಟ್ರೋಟು ಇನ್ನೂ ತುರಿದಿಲ್ಲ, ಎಲ್ಲ ತುರ್ಕೊಂಡು ರೆಡಿ ಮಾಡ್ಕೊಬೇಕು. ಇಲ್ಲಿ ಇವಾಗ ರಾಗಿ ಮಾಲ್ಟ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಮಕ್ಕಳು ಬೆಳಿಗ್ಗೆನೇ ಏನೂ ತಿನ್ನೋಕ್ಕೆ ಇಷ್ಟಪಡಲ್ಲ ತಿಂಡಿ ಎಲ್ಲ. ಅದಕ್ಕೆ ಇದನ್ನ ಅರ ಕುಡಿದ್ಬಿಟ್ಟು ಹೋಗಲಿ ಅಂತ ಮಾಡ್ಕೊತಾ ಇದ್ದೀನಿ. ಇದು ಹೆಲ್ದಿನೇ ಅಲ್ವಾ, ತುಂಬ ಒಳ್ಳೆಯದು. ಎಲ್ಲ ಥರದ್ದು ಐಟಮ್ಸ್ ಹಾಕಿದ್ದೀನಿ, ಡ್ರೈ ಫ್ರೂಟ್ಸು ಅದು ಇದು ಎಲ್ಲ ಹಾಕಿ ಪ್ರಿಪೇರ್ ಮಾಡಿರೋದು. ಇವಾಗ ಇದು ರೆಡಿ ಆಯಿತು. ಇದನ್ನ ಸೈಡಿಗೆ ಇಟ್ಬಿಟ್ಟು ನೆಕ್ಸ್ಟು ಪಲ್ಯ ಮಾಡಬೇಕು. ಪಲ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಾಣಲಿ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಬಾಣಲಿ ಕಾದಿದೆ. ಇವಾಗ ಆಯಿಲ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು, ನೆಕ್ಸ್ಟು ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಅದೆಲ್ಲ ಚಿಟಾರ್ ಪಟಾರನವರೆಗೂ ಫ್ರೈ ಮಾಡಿಕೊಂಡು, ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಅದು ಸ್ವಲ್ಪ ಫ್ರೈ ಮಾಡಿಕೊಂಡು, ನೆಕ್ಸ್ಟು ಈರುಳ್ಳಿ ಹಾಕ್ಕೊಬೇಕು. ಅದು ಬ್ರೌನಿಷ್ ಬರೋವರೆಗೂ ರೋಸ್ಟ್ ಮಾಡಿಕೊಂಡು, ಅದಾದಮೇಲೆ ಬೀಟ್ರೋಟ್ ಹಾಕ್ಕೊಬೇಕು. ಬೀಟ್ರೋಟು ಅಷ್ಟೇ ನೀರು ಬಿಟ್ಕೊಂಡು ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಬೇಕು. ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ, ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಚಪಾತಿ ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ. ಹೆಲ್ತಿ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸೌತೆಕಾಯಿ, 1 ಇಂಚು ಶುಂಠಿ, ಮತ್ತು ಲೆಮೆನ್ನು, ಪುದೀನ, ಸೌತೆಕಾಯಿ, ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು, ಅದನ್ನು ನೀವು ಬೇಕು ಅಂದರೆ ಸೋಸ್ಕೊಬೋದು, ಇಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿ ಹಾಗೇನೂ ಕುಡಿಬೋದು. ಎಲ್ಲ ಗ್ರೈಂಡ್ ಮಾಡಾದಮೇಲೆ ಅದಕ್ಕೆ ಸ್ವಲ್ಪ ಲೆಮನ್ ಇಟ್ಕೊಂಡ್ರೆ ಜ್ಯೂಸ್ ರೆಡಿ ಆಗುತ್ತೆ. ತುಂಬ ಒಳ್ಳೆಯದು ಹೆಲ್ತಿಗೆ. ವಾರಕ್ಕೆ 2 ಆದರೂ ತೊಗೊಳ್ಳಿ ಇದನ್ನು, ತುಂಬ ಒಳ್ಳೆಯದು ಎಲ್ಲದಕ್ಕೂ. ಇವಾಗ ಮಕ್ಳಿಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಬೇಗ ಬೇಗ ತಲೆ ಬಾಚೋಣ ಅಂತ ಬಾಚ್ತಾ ಇದ್ದೀನಿ. ಇಬ್ರಿಗೂ ಬಾಚೋಷ್ಟೊತ್ತಿಗೆ 1/2 ಅವರ್ ಅವ್ರಿಗೆ ಟೈಮ್ ಆಗೋಗ್ಬಿಡುತ್ತೆ. ಎಲ್ಲ ಮಿಕ್ಕಿದೆಲ್ಲ ರೆಡಿ ಆಗ್ತಾರೆ, ಒಂದು ತಲೆ ಒಂದು ಬಾಚಬೇಕು, ಅವ್ರಿಗೆ ಬಾಚ್ಕೊಳಕ್ಕಾಗಲ್ಲ. ಇವಳಿಗೆ 2 ಜಡೆ ಹಾಕಬೇಕು, ಹಂಗಾಗಿ ಲೇಟ್ ಆಗುತ್ತೆ. ಇನ್ನು ದೊಡ್ಡ ಮಗಳಿದ್ದಾಳೆ, ಅವಳಿಗೆ 1 ಜಡೆ ಹಾಕಿದ್ರೆ ಸಾಕು. ಅವ್ರ ಸ್ಕೂಲಲ್ಲಿ 2 ಜಡೆ ಹಾಕಬೇಕು ಅಂತ ಕೇಳಲ್ಲ. ಹಂಗಾಗಿ ಬೇಗ ಬೇಗ ಜಡೆ ಹಾಕ್ತಾಯಿದ್ದೆ. ಆಲ್ಟೆಲ್ಲ ಕುಡಿದು ರೆಡಿ ಆದರು. ಇನ್ನೊಬ್ಳಿಗೂ ಈಗ ತಲೆ ಬಾಚ್ತಾ ಇದ್ದೀನಿ. ಈಗ ಆಲ್ರೆಡಿ 8 o'clock 8:15 ಆಗೋಗ್ಬಿಟ್ಟಿದೆ ಟೈಮು. ಇವಳ್ದೊಂದು ಸ್ವಲ್ಪ ಹೇರ್ ತಿಕ್ಕಾಗಿದೆ, ಹಂಗಾಗಿ ಸ್ವಲ್ಪ ಸಿಕ್ಕೆಲ್ಲ ಬಿಡಿಸಿ ಅವಳಿಗೆ ಹೇರ್ ಸ್ಟೈಲ್ ಮಾಡೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ, ಕೂದಲೆಲ್ಲ ಎಣಿಯೋಷ್ಟೊತ್ತಿಗೆ. ಸರಿ ಅವರೆಲ್ಲ ಸ್ಕೂಲ್ಗೆ ಹೊರಟ್ರು. ಸರಿ ನಾನು ಎಲ್ಲ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಗುಡಿಸಿ ಒರೆಸಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಾಡೋಷ್ಟಕ್ಕಾಲೇ ಲೇಟೇ ಆಗೋಯಿತು. ಎಲ್ಲೋ ಹೋಗಬೇಕು ಅಂತ ಹೇಳಿದ್ನಲ್ಲ, ಇನ್ನೂ ರೆಡಿ ಆಗಿಲ್ಲ ನಾನು. ಇವಾಗ ಹೋಗಿ ರೆಡಿ ಆಗಬೇಕು. ಇದೆಲ್ಲ ಮುಗಿಸಿ ಹೋಗಿ ಇವಾಗ ರೆಡಿಯಾಗಿ ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಅಂತ ಗೆಸ್ ಮಾಡಿ ನೋಡೋಣ ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದ್ಬಿಟ್ಟು. ಇವತ್ತು ನಾನು ಸಾರಿ ಉಟ್ಕೊಂಡಿದ್ದೀನಿ ನೋಡಿ, ಈ ಥರ ರೆಡಿಯಾಗಿದ್ದೀನಿ. ಇವಾಗ ಹೊರಟೆ ನಾನು. ಆಟೋ ಬುಕ್ ಮಾಡೋಷ್ಟಕ್ಕೆ ಲೇಟ್ ಆಗೋಯಿತು, ಆಟೋ ಬರೋಕ್ಕೆ ಟೈಮ್ ತೊಗೊತು. ಸರಿ ಆಯಿತು, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೊರಟ್ರೆ, ನೋಡಿದ್ರೆ ಟ್ರೈನ್ ಬರೋಕ್ಕೆ ಬೇರೆ ಗೇಟ್ ಹಾಕ್ಬಿಟ್ಟಿದ್ರು. ಟ್ರೈನ್ ಬರೋರ್ಗೂ ಬಿಡೋಲ್ಲ ನೋಡಿ, ಎಷ್ಟು ಜಾಮ್ ಆಗಿಬಿಟ್ಟಿದೆ. ಇದೆಲ್ಲ ಕ್ಲಿಯರ್ ಮಾಡಿಕೊಂಡು ಫೈನಲಿ ನಾನು ಕೊಡಿದ ಪ್ಲೇಸಿಗೆ ಬಂದೆ. ಯಾವ ಪ್ಲೇಸ್ ಅಂತ ನೋಡ್ತಿದ್ದೀರಾ, ಘಾಟಿ ಸುಬ್ರಹ್ಮಣ್ಯ. ನನ್ನ ಫ್ರೆಂಡ್ ಅರ್ಕೆ ಮಾಡ್ಕೊಂಡಿದ್ಲಂತೆ ಇಲ್ಲಿ ಹೋಗೋಣ ಅಂದ್ಬಿಟ್ಟು. ಸರಿ ಆಯಿತು ಬಾ ಅಂತ ಕರೆದ್ಲು. ನಾನು ತುಂಬ ದಿನ ಆಗಿತ್ತು ಇಲ್ಲಿಗೆ ಬಂದು, ದೇವಸ್ಥಾನ ನೋಡಿ ಆಲೇ ಒಂದು 7-8 ವರ್ಷ ಆಗೋಗಿತ್ತು. ಸರಿ ಅವಳು ಕರೆದಿದ ತಕ್ಷಣ ಬರೋಲ್ಲ ಅಂತ ಹೇಳಲೇ ಇಲ್ಲ. ಸರಿ ಆಯಿತು ಹೋಗೋಣ ಬಾ ಅಂತೇಳಿ ಬಂದೆ. ಅದು ಟ್ಯೂಸ್ಡೇ ಬೇರೆ, ತುಂಬ ಜನ ಏನಿರಲಿಲ್ಲ, ತುಂಬ ಚೆನ್ನಾಗಿ ದರ್ಶನ ಆಯಿತು, ತುಂಬ ಖುಷಿಯಾಯಿತು. ಒಳಗಡೆ ಎಲ್ಲ ತುಂಬ ಜನ ಇರ್ತದೆ ಅಂತ ಅಂದ್ಕೊಂಡು ಹೋಗಿದ್ದೆ, ಬಟ್ ಯಾರೂ ಜನ ಅಷ್ಟೊಂದು ಏನಿರಲಿಲ್ಲ. ನನ್ನ ಫ್ರೆಂಡಿಗೆ ಹೇಳಿದೆ ವೀಡಿಯೋ ಮಾಡಿಕೊಡೆ ಅಂತ. ಸರಿ ಆಯಿತು ಅಂತ ವೀಡಿಯೋ ಮಾಡಿಕೊಟ್ಲು. ನೋಡಿ 1-2 ಲೈನ್ಸ್ ಅಷ್ಟೇ ಜನ ಇರೋದು, ತೋರಿಸ್ತೀನಿ ಇವಾಗ. ಅಷ್ಟೊಂದೇನು ಜನ ಇಲ್ಲ. ಮತ್ತು ಸಿಕ್ಕಾಪಟ್ಟೆ ಕೋತಿಗಳಿದ್ವಿ. ಎಲ್ಲಿ ಬ್ಯಾಗ್ ಕಿತ್ಕೊಂಡ್ಬಿಡುತ್ತೋ, ಪೂಜೆ ಸಾಮಾನು ಕಿತ್ಕೊಂಡ್ಬಿಡುತ್ತೋ ಅಂತ ಭಯ ನನಗೆ. ಸರಿ ಆಯಿತು, ಹಂಗೆ ಜೋಪಾನಾಗಿ ಇಟ್ಕೊಂಡು ಹೋಗಿ ಲೈನಲ್ಲಿ ನಿಂತಿದ್ವಿ.
ಬೇಗ ಬೇಗ ದರ್ಶನ ಆಯಿತು, ಒಂದು ಹಾಫ್ ಆನ್ ಅವರು ಇಲ್ಲ, ಬೇಗನೆ ದರ್ಶನ ಆಗೋಯಿತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು, ನೋಡೋಕ್ಕೆ 2 ಕಣ್ಣು ಸಾಲದು. ಎಷ್ಟೊತ್ತವರೆಗೂ ಅಲ್ಲೇ ನಿಂತಿದ್ರು, ನಿಂತ್ಕೊಂಡೇ ಇರಬೇಕು ಅನಿಸುತ್ತೆ. ನೋಡಿ ಎಷ್ಟು ಜನ ಇದ್ದಾರೆ, ಇಷ್ಟೇ ಜನ, ಅಷ್ಟೊಂದೇನು ಜನ ಇರಲಿಲ್ಲ. ನೋಡಿ ಕೋತಿಗಳು ಎಲ್ಲೆಲ್ಲೆಲ್ಲ ಹೋಗ್ತಾ ಇದ್ದಾವೆ. ಚಿಕ್ಕ ಚಿಕ್ಕ ಮರಿಗಳೆಲ್ಲ ಇದ್ವಿ, ನೋಡೋಕೆ ಸಖತ್ ಚೆನ್ನಾಗಿದ್ವಿ. ನೋಡಿ ದೇವಸ್ಥಾನ, ಹಾಗೆ ಒಂದು ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡೆ. ಅದೊಂದು ಇರುತ್ತಲ್ಲ ಹೆಣ್ಮಕ್ಳಿಗೆ ಆಚೆ ಬಂದಾಗ ಒಂದು ಫೋಟೋ ತೆಗೆಸ್ಕೋಬೇಕು ಅಂತ. ಸರಿ ಆಯಿತು ಅಂದ್ಬಿಟ್ಟು ನೆಕ್ಸ್ಟು ಇಲ್ಲೇ ಷಣ್ಮಾತ್ಮನ ದೇವಸ್ಥಾನ ಇದೆ ಅಂತೆ, ದೊಡ್ಡದು, ತುಂಬ ಚೆನ್ನಾಗಿದೆ ಅಂತ ನನ್ನ ಫ್ರೆಂಡ್ ಹೇಳಿದ್ಲು, ಯಾವುದೋ ರೀಲ್ಸಲ್ಲಿ ನೋಡಿಬಿಟ್ಟು. ಸರಿ ಆಯ್ತು ಹೋಗೋಣ ಬಾ ಅಂತ ಹೇಳಿದೆ. ಸರಿ ಅಂತ ಅಲ್ಲಿಗೆ ಹೋಗ್ತಾ ಇದ್ದೆ. ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಈ ಕಡೆ ತುಂಬ ಬಿಸಿಲು ಇಲ್ಲ, ಈ ಕಡೆ ತುಂಬ ಮಳೆನೂ ಇಲ್ಲ, ಲೈಟಾಗಿ ಮಳೆ ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು, ನನಗಂತೂ ಜರ್ನಿ ಮಾಡ್ದಂಗೆ ಅನ್ನಿಸ್ಲಿಲ್ಲ. ಇಲ್ಲೇ ಬಂದ್ವಿ ನೋಡಿ ದೇವಸ್ಥಾನಕ್ಕೆ. ಈ ದೇವಸ್ಥಾನವೂ ಅಷ್ಟೇ ತುಂಬ ಚೆನ್ನಾಗಿದೆ, ಬಟ್ ಇಂಪ್ರೂವ್ ಆಗಿಲ್ಲ ಅಷ್ಟೊಂದು, ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ನಾನು ಇದು ಆಯಿಲೆಲ್ಲ ಹಾಕಿ ಅಭಿಷೇಕ ಮಾಡಿ ಮತ್ತು ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು. ನೋಡಿ ದೇವರೆಲ್ಲ ಎಷ್ಟು ಚೆನ್ನಾಗಿದೆ, ತುಂಬ ದೊಡ್ಡದು ವಿಗ್ರಹ. ನಾನು ಇದೇ ಫಸ್ಟ್ ನೋಡಿದ್ದು, ಅಷ್ಟು ದೊಡ್ಡದು, ತುಂಬ ಚೆನ್ನಾಗಿದೆ. ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಮತ್ತೆ ನೆಕ್ಸ್ಟು ಎಲ್ಲೋಗೋದು ಏನು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ನಾನೇ ಹೇಳಿದೆ ನಂದಿ ಹಿಲ್ಸ್ಗೆ ಹೋಗೋಣ ಬಾ ಅಂತೇಳಿ. ಅವಳು ಇಲ್ಲ ಆಲ್ರೆಡಿ ಲೇಟ್ ಆಗಿದೆ ಬಾ, ಮಳೆ ಬರೋಂಗಾಗಿದೆ ಅಂತ. ಇಲ್ಲ ಹೋಗೋಣ ಬಾ, ಚೆನ್ನಾಗಿದೆ ವೆದರ್, ತುಂಬ ಚೆನ್ನಾಗಿದೆ ಅಂದೆ. ಸರಿ ಆಯಿತು ಬರೋದು ಬಂದಿದ್ದೀವಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಂದಿ ಹಿಲ್ಸ್ಗೆ ಹೋದ್ವಿ. ಅಲ್ಲಂತೂ ವೆದರು ಅದ್ಭುತವಾಗಿತ್ತು, ನನಗಂತೂ ಕಾಯ್ತಾ ಇದೆ ಸನ್ಸೆಟ್ ನೋಡೋಣ ಅಂದ್ಬಿಟ್ಟು. ಇಲ್ಲಂತೂ ಏನು ನೋಡೋದು ಏನು ಬಿಡೋದು ಅನಿಸುತ್ತೆ ಇಲ್ಲಿ ಹೋದರೆ. ಅದು ಬಿಸಿಲಿದ್ರೆ ಏನು ನೋಡಬೇಕು ಅನಿಸಲ್ಲ, ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ಅಲ್ಲೇ ಇದ್ಬಿಡೋಣ ಅನ್ನಿಸ್ತು. ಹಾಗೆ ಅಲ್ವಾ ಬೆಂಗಳೂರಲ್ಲಿರೋರಿಗೆ ಅಲ್ಲಿದ್ದು ಗಾಳಿ ತೊಗೊಂಡು ಬೇಜಾರಾಗ್ಬಿಟ್ಟಿರುತ್ತೆ. ಎಲ್ಲರೂ ಆಚೆ ಬಂದರೆ ಈ ಥರ ಫ್ರೆಶ್ ಗಾಳಿ ಬರ್ತಿದ್ರೆ ಎಲ್ಲಾರ ಒಂದು ಕಡೆ ಕೂತ್ಕೊಂಡು ನೆಮ್ಮದಿ ಫೀಲ್ ಮಾಡಬೇಕು ಅನಿಸುತ್ತೆ. ಆಲ್ರೆಡಿ 5 o'clock ಆಗಿಬಿಟ್ಟಿತ್ತು, ಇನ್ನು 1 ಅವರು ಸನ್ಸೆಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ನನಗೇನು ಅಲ್ಲಿ ಎಷ್ಟೊತ್ತಿದ್ರು ಟೈಮ್ ಹೋಗೋದೇ ಗೊತ್ತಾಗ್ತಿರಲಿಲ್ಲ. ಆರಾಮಾಗಿ ಕೂತ್ಕೊಂಡು ಗಾಳಿ ತಗೊತಾ ಇದ್ದೆ. ಅಲ್ಲಿ ಪ್ಲೇಸ್ ಎಲ್ಲ ನೋಡ್ತಾ ಇದ್ದೆ, ತುಂಬ ಗ್ರೀನರಿ, ಯಾಕಡೆ ನೋಡಿದ್ರು ಗ್ರೀನು, ತುಂಬ ಚೆನ್ನಾಗಿತ್ತು. ಒಳ್ಳೆ ಟೈಮಲ್ಲಿ ಹೋಗಿದ್ದೀವಿ ಅನ್ನಿಸ್ತು. ಯಾವಾಗಲೂ ಬಿಸಿಲಿದ್ದಾಗ ಹೋದಾಗ ಅಲ್ಲಿ ನೋಡೋಕ್ಕೇನು ಮನಸ್ಸೇ ಆಗಲ್ಲ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಝೂಮ್ ಮಾಡಿ ನೋಡಿದ್ರು ನೋಡ್ತಾನೆ ಇರಬೇಕು ಅನಿಸುತ್ತೆ. ನನಗಂತೂ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಮನಸ್ಸಿರಲಿಲ್ಲ, ಅಷ್ಟು ಚೆನ್ನಾಗಿ ಕೂತ್ಕೊಂಡು ನೋಡ್ಕೊಂಡು ಕೂತಿದ್ದೆ. ನೋಡಿ ಸನ್ಸೆಟ್ ಆಗುತ್ತೆ ಅಂದ್ಕೊಂಡ್ವಿ, ಮೋಡ ಕವರ್ ಆಗೋಯ್ತು, ಸನ್ಸೆಟ್ ಆಗಲಿಲ್ಲ. ಸರಿ ಆಯಿತು ಲೇಟ್ ಆಗಿಬಿಡುತ್ತೆ ಹೋಗೋಣ ಮನೆಗೆ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಮನೆಗೆ ಬರೋಷ್ಟೊತ್ತು ಕಾಲೇ 8 o'clock ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಬ್ಲಾಗ್ ಏನು ಕಂಟಿನ್ಯೂ ಮಾಡಲಿಲ್ಲ. ಇವತ್ತಿಗಿಷ್ಟೇ ಬ್ಲಾಗು. ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.